ಎಲ್ಲಿ ಚೆನ್ನಾಗಿರುತ್ತೆ ಬಟ್ಟೆ ಪೀಸ್ಗಳು? ಅಯ್ಯೋ ಹುಷಾರು ಬೀಳತ್ತಿದೆ. ಹರಿ ಹರಿ ಅಂತ ಏನೋ ಇದೆ. ಹೌದು, ಹರಿ ಅಂತ ಇರೋದು ಗೊತ್ತಾಯ್ತು. ನೋಡಿ ಹೆಂಗ್ ಕಾಣ್ತಾಳೆ. ಹರಿ ಕಟ್ ಪೀಸ್ ಸೆಂಟರ್ ಅಂತ ಏನಿದೆ ಅಲ್ಲ, ನಾವಿದು ಆಕ್ಚುಲಿ 2ನೇ ಸಲ ಅಲ್ಲ ಬೇಬಿ ಬರ್ತಿರೋದು ಇಲ್ಲಿ. ನನಗೆ ಭಯ ಏನ್ ಗೊತ್ತಾ, ಈ ಹೆಣ್ಮಕ್ಳ ಜೊತೆ ಶಾಪಿಂಗಿಗೆ ಬಂದಿರೋದು, ಅದು ತುಂಬಾ ಭಯ. ನಮ್ಮ ಹಾಸನದ ಸಹ್ಯಾದ್ರಿ ಥಿಯೇಟರ್ ಕಲರ್ ಇದು ಎಷ್ಟು ಪೀಸಸ್ ನ ನೋಡ್ತಾರೆ, ಕೊನೆಗೆ ಒಂದು ಸೆಲೆಕ್ಟ್ ಮಾಡ್ತಾರೆ ಇವ್ರುಗಳು. ತಾಳು ಬಟ್ಟೆಗಳು ಒಂದಕ್ಕಿಂತ ಚೆನ್ನಾಗಿದೆ, ಇವಳ ಜೊತೆ ಸೇರ್ಕೊಂಡು ಇವಳು ಹುಚ್ಚಿ ಆಗ್ತಾಳೆ ಆಯ್ತಾ. ಕ್ರಾಪ್ ಟಾಪ್ಸ್ ಬಿಟ್ರೆ ಇದು ಪ್ಲೇನ್ ಸಾರಿ ಸಿಗದ, ಪ್ಲೈನ್ ಸ್ಯಾರೀಸ್. ಓಕೆ, ಇದು ಗ್ಲಿಟರ್ ವರ್ಕ್ ಇದೆ. ರೆಡಿ, ಕವರ್ ಮಾಡ್ಕೊ. ರೆಡಿ. ನಾನೇನು ಹೇಳಲ್ಲ. ಎಲ್ಲಿ ಚಿನ್ನಿ? ಚಿನ್ನಿ ಅಯ್ಯೋ ಹುಷಾರು ಬೀಳತ್ತಿದೆ. ಚಿನ್ನಿ ಎಲ್ಲಿಗೆ ಹೋಗ್ತಾ ಇದೀವಿ? ಸ್ವಲ್ಪ ಬೆಂಡಾಗು, ನೀವು ಉದ್ದ ಇದೆಯಾ? ಅಲ್ಲ, ಯಾಕೆ ಡ್ರೆಸ್ ಪೀಸ್? ಚೆರಿ ಬರ್ತಡೆಗೆ. ಯಾರಿಗೆ? ನನಗೆ. ಯಾಕೆ? ಯಾಕೆ ಅಂದ್ರೆ ನಿಂಗೆ ಯಾಕೆ ಅಂತ ನಾನು ಬಾ ಬೇಗ ಹೋಗೋಣ. ನಾನಿಲ್ಲೇನೋ ಬ್ಲಾಗ್ ಮಾಡ್ತಾ ಇದ್ದೀನಿ, ಅಮ್ಮ ಅಲ್ಲಿ ಟಿವಿ ನೋಡ್ಕೊಂಡು ಯಾರಾದ ಆಕ್ಟರ್ ಅಂತವ್ರಲ್ಲಿ. ಬೇಬಿ ಹೇಳು. ಆಕ್ಚುಲಿ ಏನು ಅಂತಂದ್ರೆ, ನನ್ನ ತಂಗಿಗೆ ನನ್ನ ಮಗ ಕ್ಯೂಟಿ ಶಾಪಿಂಗ್ ಆಗಿದೆ. ಆಕ್ಚುಲಿ ಇವಳು ಒಬ್ಳಿಗೆ ಆಗಿಲ್ಲ ಇನ್ನು. ಹೌದು, ಕ್ಯೂಟಿ ಒಬ್ಳಿಗೆ ಇವಳು ಆಗಿಲ್ಲ ಅಂತ ಹುರ್ಕೊಂಡು 2 ದಿನ ಮಾತಾಡೋದು ಬಿಟ್ಟಿದ್ಲು. ಸೊ ಹಾಗಾಗಿ ಇವಳು ಹುರ್ಕೊಂಡಿದ್ ಮುಖ ನೋಡಕ್ಕಾಗದೆ. ಸೊ ಓಕೆ, ಇವಳಿಗೊಂದು ಬಟ್ಟೆ ಒಂದು ಕೊಡ್ಸೋಣ ಅಂತ ಅನ್ಕೊಂಡ್ರು, ಇವಳು ಬಟ್ಟೆ ಕೊಡ್ಸೋದಲ್ಲ ಅಂತ ಹೊಲಿಸ್ಬೇಕಂತೆ. ಡಿಸೈನ್ ಎಲ್ಲ ನೋಡಿ ಇಟ್ಕೊಂಡಿದ್ದಾಳೆ ಒಂದ್ ವಾರದಿಂದ ಫೋನಲ್ಲೆಲ್ಲ ಹುಡುಕಿ. ಸೊ ಹಾಗಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಫಸ್ಟ್ ವೆಲ್ಕಮ್ ಮಾಡೋಣ. ಈಗ ನೆಕ್ಸ್ಟ್ ಹೊರಡೋದ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಬಡ್ಡಂತಲ್ಲ ಏನು? ಅಲ್ಲೊಂದು ಪ್ಯಾಕೆಟ್. ಎಲ್ಲಿದ್ದೀನಾ? ಗುಜ್ಜು ಎಲ್ಲಿಗೆ ಹೋಗ್ತಿರೋದ? ಯಾವ ಹೇಳಿ, ಇವತ್ತೇನೆ ಹೇಳಿಲ್ವ ಬಟ್ಟೆ ಪೀಸ್ ತರಕ್ಕೆ. ಆದ್ರೆ ಎಲ್ಲಿ ಚೆನ್ನಾಗಿರುತ್ತೆ ಬಟ್ಟೆ ಪೀಸ್ಗಳು? ಬಟ್ಟೆ ಪೀಸು ಮಾರ್ಕೆಟಲ್ಲಿ ಚೆನ್ನಾಗಿರುತ್ತೆ, ಆದ್ರೆ ಇದು ಕರೆಕ್ಟ್ ನಮ್ ಗೊಂಬೆ ತಗೊಬರಕ್ ಹೋಗಿದ್ವಲ್ಲ, ಎಲ್ಲಿ? ಯಾವ್ದು ಹೇಳು? ಅದೇ ಇದು ಯಾವ್ದು ಚಾಮುಂಡೇಶ್ವರಿ ಟೆಂಪಲ್ ಹೋಗಿತ್ತು ನೋಡು. ಓ, ಫೇಸ್ ರಿವೀಲ್ ರೆಡ್ ಸಕ್ಕತ್ತು. ಎಲ್ಲರೂ ತಾಳು ಅದ್ರ ಹೆಸರು ಹರಿ ಅಂತ ಏನೋ ಇದೆ. ಹೌದು, ಹರಿ ಅಂತ ಇರೋದು ಗೊತ್ತಾಯ್ತು. ಅಲ್ಲಿ ಎಲ್ರು ಇಷ್ಟಪಟ್ಟಿದ್ರು. ಆಕ್ಚುಲಿ ಅಲ್ಲಿಂದ ತಂದಿದ್ ಪೀಸ್ ನ ಮಾತ್ರ ಹೌದು ಎಲ್ರು ಇಷ್ಟಪಟ್ಟಿದ್ರು. ಅಲ್ಲೇ ಹೋಗೋಣ, ಅಲ್ಲಿ ಚೆನ್ನಾಗಿರೋದಿರುತ್ತೆ ಮಾತ್ರ. ಆಕ್ಚುಲಿ ಫೇಸ್ ರಿವೀಲ್ ಮಾಡಿದಾಗ ನಮ್ಮ ಗೊಂಬೆದು ವಿಡಿಯೋ ಬಿಟ್ಟಾಗ ತುಂಬ ಜನ ಕೇಳಿದ್ರಿ, ಪಾಪುಗೆ ಬಟ್ಟೆ ಪೀಸ್ ಎಲ್ಲಿ ತಗೊಂಡ್ರಿ ಅಂತ. ಇವಾಗ ಆ್ಯಕ್ಚುಲಿ ನನ್ನ ತಂಗಿಗೆ ಶಾಪಿಂಗ್ ಮಾಡೋದ್ರ ಜೊತೆಗೆ ಆ ಬಟ್ಟೆ ರೋಡೆಲ್ಲ ನೀಟಾಗಿ ತೋರಿಸ್ತೀವಿ. ಮತ್ತೆ ಬಟ್ಟೆ ಪೀಸ್ ಇದೆ ತೋರಿಸ್ತೀವಿ. ಮೇಯ್ನಾಗಿ ಅಲ್ಲೇ ಎಲ್ಲಿ ಹೋಗ್ತೀವಿ ಆ ರೋಡೆಲ್ಲ ನಿಮಗೆ ಕ್ಲಿಯರ್ ಕಟ್ಟಾಗಿ ತೋರಿಸ್ತೀವಿ. ನಮ್ಮ ಹಾಸನದಲ್ಲಿ ಎಲ್ಲಿ ಬಟ್ಟೆ ತಗೊಂತೀವಿ, ಈ ಬಟ್ಟೆ ಪೀಸ್ಗಳು ಎಲ್ಲಿ ಸೂಪರ್ ಆಗಿರೋದು ಸಿಗತ್ತೆ ಅಂತ ನಿಮಗೆ ಇವಾಗ ತೋರಿಸ್ತೀನಿ, ಬನ್ನಿ. ಬೇರೆ ಥಿಯೇಟ್ರಲ್ಲಿ ಯಾವುದು ಗ್ರಾಮಾಯಣ ನೋಡಿ, ನಮ್ಮ ಹಾಸನದ ಸಹ್ಯಾದ್ರಿ ಥಿಯೇಟರ್ ಇಲ್ಲಿ ಗ್ರಾಮಾಯಣ ಪಿಕ್ಚರ್ ಹಾಕಿದ್ದಾರೆ ಇಲ್ಲಿ. ಎಷ್ಟು ಪಿಕ್ಚರ್ಗಳು ನೋಡಿದ್ವೋ ಗೊತ್ತಿಲ್ಲ. ಇಲ್ಲಿಂದ ನೋಡಿ ಸ್ಟ್ರೈಟ್ ಹೋಗ್ಬೇಕು. ಆ್ಯಕ್ಚುಲಿ ನಾನು ಹೇಳ್ತೀನಿ, ನಿಂಗೆ ಸರಿಯಾಗಿ ಅಡ್ರೆಸ್ ಗೊತ್ತಿಲ್ಲ, ನೀನು ಮರ್ತೇ ಹೋಗಿರ್ತೀಯ. ಸಹ್ಯಾದ್ರಿ ಥಿಯೇಟ್ರಿಂದ ಸ್ಟ್ರೈಟ್ ಹೋದ್ರೆ ನಿಮಗೆ ನಮ್ಮ ಹಾಸನದ ಇದು ಕಲಾಕ್ಷೇತ್ರ ಏನಿದೆ ಅಲ್ಲ, ಕಲಾಭವನ ಸಿಗುತ್ತೆ. ಇನ್ನೂ ಸ್ಟ್ರೈಟ್ ಹೋದ್ರೆ ನಿಮಗೆ ಅಲ್ಲೊಂದು ಸರ್ಕಲ್ಲು, ಓಕೆನಾ? ದೇವಗಿರಿ ಸರ್ಕಲ್ ಇದಲ್ಲ, ಇದೊಂದು ಸರ್ಕಲಿಂದ ಸ್ಟ್ರೈಟ್ ಹೋದ್ರೆ ನಿಮಗೆ ದೇವಗಿರಿ ಸರ್ಕಲ್ ಸಿಗುತ್ತೆ. ಆದರೆ ದೇವಗಿರಿ ಸರ್ಕಲ್ ತನಕ ಹೋಗೋ ಅವಶ್ಯಕತೆ ಇಲ್ಲ. ಅದಕ್ಕಿಂತ ಮುಂಚೆ ಒಂದು ಜ್ಯುವೆಲ್ರಿ ಅಂಗಡಿ ಬರುತ್ತೆ, ಅಲ್ಲಿ ರೈಟ್ ಏನೋ ತಗೋಬೇಕು. ಅದು ಯಾವ ಜ್ಯುವೆಲ್ರಿ ಅಂಗಡಿ ಅಂತ ಅಲ್ಲೋದ್ಮೇಲೆ ಹೇಳ್ತೀನಿ ನಾನು. ನೋಡಿ ಇಲ್ಲಿ ಹಾಸನಾಂಬ ಕಲಾಕ್ಷೇತ್ರ. ಆ್ಯಕ್ಚುಲಿ ನಮ್ಮದೊಂದು ತವ್ರ ಮನೆ ಇದ್ದಂಗೆ ಇದು. ಅದು ಎಷ್ಟು ಪರ್ಫಾರ್ಮೆನ್ಸ್ ಮಾಡಿದೀವೋ ಇಲ್ಲಿ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಲೆಕ್ಕನೇ ಇಲ್ಲ ಬಿಡಿ. ಸುಮಾರು ವರ್ಷದಿಂದ ಬಿಡಿ, ಅದು ಹಳೆ ಸ್ಟೋರಿ ಅದು. ಸೊ ಇವಾಗ ನೋಡಿ ಇಲ್ಲಿ ಸರ್ಕಲ್ ಇದು, ಓಕೆನಾ? ಇಲ್ಲೊಂದು ಗಾಡಿ ಹೋಗ್ಬಿಡ್ಲಿ, ನೀ ಯಾಕೆ ಬೇಕಲ್ವಾ, ನಿಧಾನಕ್ಕೆ ಹೋಗೋಣ. ಇದು ನೋಡಿ ಮಹಾವೀರ ವೃತ್ತ, ಇದು ಮಹಾವೀರ ಸರ್ಕಲ್ ಇದು, ಓಕೆನಾ? ಈಗ ಸ್ಟ್ರೈಟ್ ಹೋದ್ರೆ ಎಲ್ಲಿ ಗೊತ್ತಾ, ಅಲ್ಲಿ ಕಲ್ಯಾಣ್ ಜ್ಯುವೆಲ್ಲರ್ಸ್ ಅಂತ ಇದೆ. ಕಲ್ಯಾಣ್ ಜ್ಯುವೆಲ್ಲರ್ಸ್ ಹತ್ರ ರೈಟ್ ತಗೋಬೇಕು ನೀವು. ಕಲ್ಯಾಣ್ ಜ್ಯುವೆಲ್ಲರ್ಸ್ ಹತ್ರ ರೈಟ್ ತಗೋಬೇಕಿಲ್ಲ, ಅದಕ್ಕಿಂತ ಮುಂಚೆನೂ ರೈಟ್ನ ಆರಾಮ್ಸೆ ತಗೋಬೋದು. ನೋಡೋಣ ಹೆಂಗೆ ಹೋಗ್ಬೋದು, ಯಾವ ಥರ ಹೋಗ್ಬೋದು ಅಂತ. ಐ ಥಿಂಕ್ ಕಲ್ಯಾಣ್ ಜ್ಯುವೆಲ್ಲರ್ಸ್ಗಿಂತ ಮುಂಚೆನೇ ತಗೋಬೋದು ಬಿಡು. ಮುಂಚೆನಾ? ಇವಾಗ ನೋಡಿ ನೀವು ಹಿಂಗೆ ಸ್ಟ್ರೈಟ್ ಹೋಗ್ತಾ ಇದ್ರೆ
ಕಲ್ಯಾಣ್ ಜ್ಯುವೆಲ್ಲರ್ ಸಿಗತ್ತೆ, ಓಕೆನಾ? ಅದಕ್ಕಿಂತ ಮುಂಚೆನೇ ಆ ರೋಡಲ್ಲೂ ಹೋಗಿ ಬರ್ಬೋದು, ಅದಕ್ಕಿಂತ ಮುಂಚೆ ರೋಡಲ್ಲೂ ಹೋಗ್ಬೋದು. ಹಾಂ, ಈಜಿ ರೋಡ್ ತೋರಿಸು, ಬಳಸ್ಕೊಂಡು ಹೋಗೋ ರೋಡ್ ಬೇಡ. ಬಳಸ್ಕೊಂಡೆ ಹಾಗಾದ್ರೆ ಹೋಗೋದಾದ್ರೆ ಐ ಥಿಂಕ್ ತಾಳು ಈ ರೋಡ, ಐ ಥಿಂಕು ಇದಲ್ಲ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೇಕು, ಆ ರೋಡ್ ಅನ್ಸುತ್ತೆ. ಇದೇ ರೋಡ್ ಅಲ್ವಾ ಮಾರಯ್ಯ? ಇಲ್ಲೇ ತಾನೇ ಎಳೀರ್ ಇಟ್ಕೊಂಡಿರ್ತಾನೆ. ದೇವಸ್ಥಾನದ ರೋಡು ಬಂದಾಗೆಲ್ಲ ಇಲ್ಲಿ ಮಿಸ್ ಮಾಡ್ತೀಯಾ? ತಾಳೆ ನೋಡಿ, ಇಲ್ಲೊಂದು ರೋಡ್ ಐತೆ ನೋಡು, ಈ ರೋಡಲ್ಲಿ ಹೋಗ್ಬೇಕು ನೋಡಿ. ಅದೇ ಕಲ್ಯಾಣ್ ಜ್ಯುವೆಲ್ಲರ್ಸು. ಇಲ್ಲಿ ಒಂದು ಇದಿದೆ, ಏನೋ ಈ ರೋಡಲ್ಲಿ ಇಲ್ಲೇ ರಾಮರಾಜ್ ಇಲ್ವಾ ಎದುರುಗಡೆ? ಹಾಂ ಕರೆಕ್ಟ್, ರಾಮರಾಜ್ ತೋರಿಸಿದ್ದೀನಿ. ಎದುರುಗಡೆ ರೋಡ್ ಏನಿದೆಯಲ್ಲ, ಈ ರೋಡಲ್ಲಿ ಹಿಂಗೆ ಹೋಗ್ಬೇಕು. ಸುಮಾರು ಅಂಗಡಿಗಳಿದಾವೆ ಮಾತ್ರ. ಇಲ್ಲಿ ಸುಮಾರು ಅಂಗಡಿಗಳಿದೆ, ಆದರೆ ಬೆಸ್ಟ್ ಅಂಗಡಿ ನಾನು ನಿಮಗೆ ತೋರಿಸ್ತೀನಿ. ನಮಗೆ ಇಷ್ಟ ಆಗಿರೋದು ಒಳ್ಳೆ ಕ್ವಾಲಿಟಿ ಆಗಿರ್ಬೋದು, ಮತ್ತು ಕ್ಲಾತ್ ಎಲ್ಲ ಸಖತ್ತಾಗಿರುತ್ತೆ. ಹೌದು, ಈ ರೋಡಲ್ಲಿ ಹಿಂಗೆ ಹೋಗ್ಬೇಕು. ಅದೇನೋ ಬರ್ತಾ ಇದ್ದಾರೆ ಚಿನ್ನಿ. ಆ್ಯಕ್ಚುಲಿ ಅದು ರೋಡು ರಿಪೇರಿಗೆ ಬಂದಿದೆ ನೋಡಿ, ಬಂದೇ ಬಿಡ್ತು. ಇದೆ ನಿಮ್ಮ ಲೆಫ್ಟ್ ಸೈಡ್ ಏನು ಕಾಣುತ್ತೆ ನೋಡಿ, ಇಲ್ಲಿ ಹರಿ ಕಟ್ ಪೀಸ್ ಸೆಂಟರ್ ಅಂತ ಏನಿದೆ ಅಲ್ಲ, ಇಲ್ಲಿ ನೋಡಿ ಹರಿ ಕಟ್ ಪೀಸ್ ಸೆಂಟರ್ ಅಂತ ಇದೆ. ಕಂಪ್ಲೀಟ್ ನಿಯರ್ ಗೋಕುಲ್ ಡೈರಿ, ಚಿಕ್ಕ ಗರಡಿ ಸ್ಟ್ರೀಟ್, ಹಾಸನ್ ಅಂತ ಬರೆದಿದೆ. ಫೋನ್ ನಂಬರ್ ಪ್ರತಿಯೊಂದು ಎಲ್ಲ ಇಲ್ಲೇ ಇದೆ ನೋಡಿ. ಜೊತೆಗೆ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಫೋನ್ ನಂಬರ್ ವೀಡಿಯೋದಲ್ಲೂ ಹಾಕಿರ್ತೀನಿ ನಾನು. ಸೊ ಏನೇ ಡೌಟ್ಸ್ ಇದ್ದರೂ ಕಾಲ್ ಮಾಡ್ಕೊಂಡು ಬರ್ಬೋದು. ನಿಮಗೆ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ಪು ಅಡ್ರೆಸ್ ಹೆಂಗೆ ಬರೋದು ಅಂತೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಈಗ ಅಂಗಡಿ ಒಳಗೆ ಹೋಗೋಣ. ನೋಡಿ, ನೀವಿಲ್ಲಿ ಒಳಗಡೆ ಬಂದರೆ ಯಾವ ರೇಂಜಿಗೆ ಇದ್ದಾವೆ ಅಂದರೆ ಕಟ್ ಪೀಸ್ಗಳು, ಸಿಕ್ಕಾಪಟ್ಟೆ ಅಂದರೆ ಬೇಜಾನ್ ಬಟ್ಟೆ ಪೀಸ್ಗಳಿದ್ದಾವೆ. ಬಂದ ತಕ್ಷಣ ಶಿವರು ಹಚ್ಕೊಂಡು ನೋಡಿ ಯಾವುದೋ ಮೆಟೀರಿಯಲ್ ಕೇಳ್ತಾರೆ. ಯಾವ ಥರನೇ, ಯಾರಿಗೆ ಇದು? ಯಾವುದು ಇವಳಿಗ? ಮತ್ತು ನೆನ್ನೆ ನನಗೆ ಅದು ಬೇರೆ ತೋರಿಸ್ತಿದ್ಲ ಅವಳು. ಆ್ಯಕ್ಚುಲಿ ನಿಮಗೆ ಇಲ್ಲಿ ನಿಮಗೆ ಪ್ರತಿಯೊಂದು ಎಲ್ಲ ಕಲರಿನ ಮತ್ತು ಎಲ್ಲ ಮೆಟೀರಿಯಲ್ ಇದು ಬಟ್ಟೆ ಪೀಸ್ಗಳು ಸಿಗುತ್ತೆ. ಇಲ್ಲಿ ನೋಡಿ, ನೋಡಿ ಇಲ್ಲೆಲ್ಲ ನಮ್ಮ ಕ್ಯೂಟಿಗೆ ಇಲ್ಲೇ ಎಲ್ಲೋ ತಗೊಂಡಿದ್ದು. ಬೇಬೆ ಗೊಂಬೆಗೆ ಎಲ್ಲಿ ಯಾವ್ದು ಹೇಳು ಬಟ್ಟೆ ಹುಡುಕು, ಕ್ಯೂಟಿಗೆ ತಗೊಂಡಿದ್ದು. ಎಂತೆಂಥ ಬಟ್ಟೆ ಪೀಸ್ಗಳೆಲ್ಲ ಇದ್ದಾವೆ ನೋಡಿ, ಎಲ್ಲ ಸೂಪರ್. ನೋಡಿ ಇಲ್ಲೆಲ್ಲ ಬೇಬೆ ಇಲ್ವಾ, ಇಲ್ಲಿ ಫಸ್ಟು ಇಲ್ಲಿ ಬಟ್ಟೆಗಳು ಸಿಗತ್ತಲ್ಲ, ಪೀಸಸ್ ಎಲ್ಲ ಬಟ್ಟೆಗಳು ಯಾವ್ದಕ್ಕೆ ಯೂಸಸ್ ಆಗತ್ತೆ? ಈಗ ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಹಿಂಗೆ ಕೇಳ್ತೇನೆ. ಎಲ್ಲ ಥರದ್ದು ಸ್ಯಾರಿ ಮಾಡ್ಕೊತಾರೆ, ಬ್ಲೌಸ್ ಪೀಸ್ ಆಗಿರ್ಬೋದು, ಆಮೇಲೆ ಗೌನ್ ಆಗಿರ್ಬೋದು, ಮತ್ತೆ ಅಕ್ಕ ಹೊಲ್ಸ್ಕೊತಾರೆ ಫಿಶ್ ಕಟ್ ಆಗಿರ್ಬೋದು, ಫಿಶ್ ಕಟ್, ಲೆಹೆಂಗಾ, ಆ ಥರ ಸುಮಾರು ಗೊಂಬೆ ಗೊಲ್ಸಿದ್ವಲ್ಲ, ಆ ಥರ ಫ್ರಾಕ್ ಥರ ಎಲ್ಲ ಥರ ಮಾಡ್ಕೋಬಹುದು. ಓಕೆ, ಅದು ಯಾವುದೇ ಥರ ಬಟ್ಟೆ ಆ್ಯಕ್ಚುಲಿ ಇಲ್ಲಿ ಎಲ್ಲ ಥರ ಪೀಸಸ್ಗಳು ಸಿಗುತ್ತೆ. ಓ ಸೂಪರ್. ನೋಡಿ ಯಾವುದಾದ್ರು ಬಟ್ಟೆ ಪೀಸ್ಗಳೆಲ್ಲ ಬಂದೈತೆ. ಇವ್ರಿಗೆ ಯಾವ ಥರ ಸೆಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ, ನೋಡಬೇಕು. ಇವು ಒಳಗೂ ಇದೆ, ಇಲ್ಲೂ ಇದೆ ನೋಡಿ, ಇಷ್ಟಿದ್ದಾವೆ ಇಲ್ಲಿ ಶೈನಿಂಗ್ ಕ್ಲಾತ್ಸ್ಗಳು, ಸಕ್ಕತ್ತಾಗಿದ್ದಾವೆ. ಇಲ್ಲೆಲ್ಲ ನೋಡಿ, ಆ್ಯಕ್ಚುಲಿ ಇದರಲ್ಲಿ ಸೀರೆನೂ ಹೊಲ್ಸ್ಕೊಳ್ತಾರೆ. ಹಾಗಾದರೆ ಸೀರೆದಾಗಿರ್ಬೋದು, ಸೀರೆ ಮೆಟೀರಿಯಲ್ ಆಗಿರೋದು, ಬ್ಲೌಸ್ ಮೆಟೀರಿಯಲ್ ಆಗಿರೋದು, ಲೆಹೆಂಗಾ ಆಗಿರೋದು, ಕುರ್ತಾ ಆಗಿರೋದು, ಚೂಡಿದಾರ್ ಆಗಿರೋದು, ಯಾವ್ಯಾವ ಥರ ಹೊಲ್ಸ್ಕೋಬೋದು. ಸೊ ಎಲ್ಲದಕ್ಕೂ ಬಟ್ಟೆಗಳಿಲ್ಲಿ ಸಗದ ಮೇಯ್ನು ರೀಸನಬಲ್. ಆ್ಯಕ್ಚುಲಿ ನಾವು ಏನಕ್ಕೆ ಗೊತ್ತಾ ಇಲ್ಲಿಗೆ ಹುಡ್ಕೊ ಬರೋದು, ರೀಸನಬಲ್ ಪ್ರೈಸಲ್ಲಿ ಹಾಕ್ಕೊಡ್ತಾರೆ, ಅದು ತುಂಬಾ ಇಂಪಾರ್ಟೆಂಟ್. ಅದು ಎಲ್ಲ ಕತ್ತು ತೋರಿಸ್ತಾರೆ ನೋಡಿ, ಯಾವುದೋ ಸೆಲೆಕ್ಟ್ ಮಾಡ್ತಾರೆ. ಎಲ್ಲ ಥರದ್ದು ತೋರಿಸಿ, ಅದೆಲ್ಲ ಪ್ಲೈನೇ, ಮೆಟೀರಿಯಲ್ಸ್ ಎಲ್ಲ ಥರ ಮೆಟೀರಿಯಲ್ಸ್ ತೋರಿಸಿ ಒಂದ್ಸಲ. ವಿಚಿತ್ರ ಕ್ಲಾತಾ? ಹಾಂ, ಫಸ್ಟ್ ಟೈಮ್ ಕೇಳ್ತೇವೆ ವಿಚಿತ್ರ. ಯಾಕಂದ್ರೆ ನೀನು ಹಂಗೆ ಅಲ್ವಾಡೋದು ವಿಚಿತ್ರ ಥರ, ಅದಕ್ಕೆ. ನೋಡಿ ಇವೆಲ್ಲ ಬಟ್ಟೆ ಅಂಗಡಿಗಳೆಲ್ಲ, ಎಲ್ಲ ಕಲರು, ಎಲ್ಲ ಡಿಸೈನು ಬೇಜಾನೈತೆ. ಇಲ್ಲಿ ನಿಮ್ಗೆ ಯಾವ ಥರ ಬೇಕು ಇಲ್ಲಿ ಸರ್ ಹತ್ರ ಕೇಳಿ ತೋರಿಸಿ, ಅವರು ತೋರಿಸ್ತಾರೆ. ಬರಲಿ ತಡಿ.
ನಾವಿದು ಆ್ಯಕ್ಚುಲಿ 2ನೇ ಸಲ ಅಲ್ಲ ಬೇಬಿ ಬರ್ತಿರೋದು ಇಲ್ಲಿ. 2ನೇ ಸಲ. ಅದೇ ಮದುವೆಗಿಂತ ಮುಂಚೆ ನಾನೊಂದ್ಸಲ 1-2 ಸಲ ಬಂದು ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ದೀನಿ. ಹೌದಾ? ಓಕೆ. ನಿದ್ದೆ ಮಾಡೋ ಥರ ಆಗಿದೆ ಕಣ್ಣು ಉಜ್ದ. ಮೆಟೀರಿಯಲ್ ನೋಡಿ ಹೆಂಗಿದೆ, ಮೆಟೀರಿಯಲ್ ಸಕ್ಕತ್ತಾಗಿದೆ ಇವ್ರ ಹತ್ರ. ಇದೆಲ್ಲ ಚಿನ್ನಿ ಅವೆಲ್ಲ ತೋರಿಸಲ್ಲ, ಶೈನಿಂಗ್ ಕ್ಲಾತ್. ಶೈನಿಂಗ್ ಕ್ಲಾತ್, ಇಲ್ಲಿ ಗ್ಲಿಟರ್ ನೆಟ್. ಇದು ನೆಟ್ ಅಲ್ಲ, ಇದು ಬೇರೆ, ಇದು ಬೇರೆ ಥರ. ನನಗೆ ಭಯ ಏನು ಗೊತ್ತಾ, ಈ ಹೆಣ್ಮಕ್ಳ ಜೊತೆ ಶಾಪಿಂಗಿಗೆ ಬಂದಿರೋದು ಅದು ತುಂಬ ಭಯ. ಯಾಕೆಂದರೆ ಸ್ಯಾಟಿಸ್ಫೈ ಆಗಲ್ಲ, ಒಂದಕ್ಕಿಂತ ಒಂದು ಸಖತ್ತಾಗಿರತ್ತಾ. ಇವರಿಗೆ ಅದು ನೋಡ್ರೆ ಇದು ಬೇಡ, ಇದು ನೋಡ್ರೆ ಅದು ಬೇಡ ಅಂತ ಹೇಳ್ತಾರೆ. ಯಾವಾಗ ಮುಗಿಸ್ತಾರೋ ಶಾಪಿಂಗ್ ಸತ್ಯವಾಗ್ಲೂ ಗೊತ್ತಿಲ್ಲ. ಅದು ಯಾವಾಗ ಮುಗಿಸ್ತಾರೋ, ಅದು ಯಾವ ಬಟ್ಟೆಗಳು ತಗೊಳ್ತಾರೋ. ಮೇಯ್ನಾಗಿ ನನ್ನ ತಂಗಿ ಯಾವ ಬಟ್ಟೆ ತಗೊಳ್ತಾಳೆ ಅಂತ ಕಾದು ನೋಡೋಣ. ಏಯ್ ಯಾವ್ದು ತಗೋಬೇಕಂತ ಇದೆಯಾ ನೀನು? ಯಾವ ಥರ ಬಟ್ಟೆ? ಪರ್ಪಲ್ ಕಲರ್ ಗೊತ್ತಿಲ್ಲ, ನೋಡ್ತಾ ಇದ್ದೆ. ಆಯಿತು, ಡಿಸೈನು ಅದಿಲ್ಲ, ಅದು ರೆಡಿ ಆದ್ಮೇಲೆ ಹೇಳ್ತೀನಿ. ಅದಿಲ್ಲ ಇದೆಯಲ್ಲ, ಫಿಶ್ ಕಟ್ ಕಣ, ಫಿಶ್ ಕಟ್ ಇಲ್ಲಿ ಇದಾ? ಫಿಶ್ ಇಸ್ ಅ ಫಿಶ್. ಇಟ್ಸ್ ಅ ಫಿಶ್ ಕಟ್, ನೀವುಗಳ ಹೆಸರು ಇಟ್ಕೊಂಡು ಹಿಂಸೆ ಕೊಡ್ತಾರೆ ಪಾಪ. ಅದ್ರ ಜೊತೆ ಅಂಗಡಿಯವ್ರಿಗೂ ಹಿಂಸೆ ಕೊಡ್ತಾರೆ. ಎಂತೆಂಥ ಬಟ್ಟೆ, ಎಂಥ ಕಲರ್ಗಳು ನೋಡಿ, ಎಂತೆಂಥ ಕಲರ್ಗಳು. ಆ್ಯಕ್ಚುಲಿ ಝೂಮ್ ಮಾಡಿ ತೋರಿಸ್ತೀನಿ ತಾಳಿ. ಇಲ್ಲಿ ನೋಡಿ ಬಟ್ಟೆಗಳು ನೋಡಿ ಎಷ್ಟು ಇಟ್ಟವ್ರೆ ಸರ್. ಈ ಥರ ನೋಡಿ, ಇಲ್ಲಿ ಡೌಟ್ ಕೇಳಕ್ಕೆ ಸ್ಟಾರ್ಟ್ ಆಯ್ತು ಇವರು. ಹಾಂ, ನೋಡಿ ಇಲ್ಲೆಲ್ಲ ತೋರಿಸ್ತಾ ಇದ್ದಾರೆ. ಏಯ್ ಆ ಥರದೇ ಆಯ್ತು. ಇಲ್ವಾ ಗೊಂಬೆದು ಬಿಟ್ಟಾಕಿ, ಇವಾಗ ನಿಮ್ಗಳು ನೋಡಿ ಅಲ್ಲಿ. ಮೆಟೀರಿಯಲ್ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಅಯ್ಯೋ ಚಿನ್ನಿ, ಅದು ಚೆನ್ನಾಗಿದೆ. ಒಂದೊಂದೇ ಕಲರ್ಸ್ಗಳು ತಾವಂದು ತೋರಿಸ್ತವ್ರೆ. ಈಗ ಇವಳು ಯಾವ್ದು ಸೆಲೆಕ್ಟ್ ಮಾಡ್ತಾಳೆ ನೋಡೋಣ. ನನ್ನ ಕ್ಯೂಟಿ ಬರ್ತಡೆಗೆ ಯಾವ ಥರ ಬಟ್ಟೆ ಹೊಲ್ಸ್ಕೊಳ್ತಾಳೆ ಅಂತ ಗೊತ್ತಾಗತ್ತೆ. ಸರ್, ಇದು ನಿಮ್ಮದು ಎಷ್ಟು ವರ್ಷದಿಂದ ಇಲ್ಲಿ ಈ ಶಾಪು? 4 ವರ್ಷ ಆಗಿದೆ. 4 ಇಯರ್ಸ್ ಆಯಿತಾ ನೀವು ಇಲ್ಲಿ ಓಪನ್ ಮಾಡಿ? ಓಕೆ, 4 ವರ್ಷ. 4 ವರ್ಷದಿಂದ ಈ ಫೀಲ್ಡ್ ಅಂದರೆ ಇಲ್ಲಿ ಶಾಪ್ ಓಪನ್ ಮಾಡಿರೋದು ಇವರು. ಹರಿ ಅಂತ ಹೆಸರು ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ರೋಡು ಸ್ವಲ್ಪ ರಿಪೇರಿ ಆಗ್ತಾ ಇದೆ. ಐ ಥಿಂಕ್ ಇವತ್ತು ಪೂರ್ತಿ ರೆಡಿ ಮಾಡಿ, ನಾವು ಲಾಸ್ಟ್ ಟೈಮ್ ಬಂದಾಗ ಕಂಪ್ಲೀಟಾಗಿ ಇದಾಗಿತ್ತು. ಇವತ್ತು ಪೂರ್ತಿ ಎಲ್ಲ ರೆಡಿಯಾಗಿದೆ. ನನ್ನ ಪ್ರಕಾರ ಇನ್ನೊಂದು 2 ದಿನದಲ್ಲಿ ಫುಲ್ಲು ರೆಡಿಯಾಗಿ ಹೋಗುತ್ತೆ. ಐ ಥಿಂಕ್ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋದಷ್ಟೊತ್ತಿಗೆ ಇಲ್ಲಿ ರೋಡ್ ಪರ್ಫೆಕ್ಟಾಗಿ ಬಂದು ರೋಡೇ ಆಗೋಗಿರುತ್ತೆ. ನಾನು ಹೇಳಿದ್ನಲ್ಲ, ರಾಮರಾಜಿಂದ ಸ್ಟ್ರೈಟ್ ಈ ರೋಡಲ್ಲಿ ಹಿಂಗೆ ಸ್ಟ್ರೈಟ್ ಬಂದರೆ ನಿಮ್ಗೆ ಇಲ್ಲೇ ಲೆಫ್ಟಲ್ಲೇ ಕಾಣಿಸುತ್ತೆ ಹರಿ ಕಟ್ ಪೀಸ್ ಸೆಂಟರ್ ಅಂತ. ನೋಡಿ ಇಲ್ಲೇ ಹಾಕಿದ್ದಾರೆ ಯಾವುದ್ಯಾವುದಕ್ಕೆ ಬಟ್ಟೆಗಳು ಸಿಗತ್ತೆ ಅಂತ. ಆಲ್ ಕಟ್ ಪೀಸಸ್ಸು, ಒಂದು ಫ್ಯಾನ್ಸಿ ಐಟಮು, ಲೆಗ್ಗಿನ್ಸು, ಪ್ಲಾಜೋ ಪ್ಯಾಂಟು, ಲಡ್ಖಾನ್ಸ್ ಅಂತೆ, ಲಿನಿನ್ ಕ್ಲಾತು, ಸಿಲ್ಕ್ ಕ್ಲಾತು, ಫ್ಯಾನ್ಸಿ ದುಪಟ್ಟ, ನೆಟ್ ಕ್ಲಾತು, ರೆಡಿ ಬ್ಲೌಸು. ಅಯ್ಯೋಯ್ಯೋ, ಇಷ್ಟೊಂದು ಸಿಗತ್ತಾ ಇಲ್ಲಿ? ಹಬ್ಬ. ಆ್ಯಕ್ಚುಲಿ ಒಳಗೆ ಬರ್ತಿದ್ದಂಗೆ ಎಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಪ್ಲೀಸ್ ರಿಮೂವ್ ಯುವರ್ ಶೂಸ್. ಸ್ಲಿಪ್ಪರ್ ಹಾಕೋ ಬಂದಿದ್ರೆ ಅದನ್ನು ಬಿಚ್ಚಬೇಕು. ಆ್ಯಕ್ಚುಲಿ ತೋರಿಸ್ತಾ ಇದ್ದಾರೆ ಒಂದೊಂದೇ. ಇವರು ಯಾವ್ದು ಸೆಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ, ಅವರು ಒಂದೊಂದೇ ತಗೊಬಂದು ತೋರಿಸ್ತಾ ಇದ್ದಾರೆ. ಇದು ಕಾಮನ್. ಇದೊಂಥರ ಹೆಂಗೆ ಅಂದರೆ, ಈ ಹೆಣ್ಮಕ್ಳುಗಳು ಸೀರೆ ಅಂಗಡಿಗೆ ಬಂದಾಗ ಒಂದು ಸೀರೆ ತಗೊಳ್ಳೋಕ್ಕೆ 1000 ಸೀರೆ ತೆಗ್ಸಲ್ವಾ? ಹಂಗೆ 1000 ಎಲ್ಲ ತೆಗ್ಸಲ್ಲ. ಒಂದು ಕಡಿಮೆ ಅಂದರೂ ಒಂದು 30ರಿಂದ 40 ಸೀರೆ ನೋಡ್ತಾರೆ. ಅದಂತೂ ಫಿಕ್ಸ್, ಪಕ್ಕ ತಾನೆ. ಒಂದು 30ರಿಂದ 40 ಸೀರೆ ನೋಡಿ ಒಂದು ಸೀರೆ ಪರ್ಚೇಸ್ ಮಾಡಲ್ವಾ? ಅದೇ ಥರನೇ ಸೇಮ್ ಟು ಸೇಮು
ಅದು ಎಷ್ಟು ಕಲರ್ ಇದು ಎಷ್ಟು ಪೀಸಸ್ನ ನೋಡ್ತಾರೆ, ಕೊನೆಗೆ ಒಂದು ಸೆಲೆಕ್ಟ್ ಮಾಡ್ತಾರೆ ಇವ್ರುಗಳು. ಚೆನ್ನಾಗಿದೆ ಅದು. ಇದು ನೋಡಿ ಒಂದು ಮೆಟೀರಿಯಲ್ ತೋರಿಸಿದ್ರು. ಇದು ಚೆನ್ನಾಗಿದೆ, ಇದಕ್ಕಿಂತ ಇದು ಚೆನ್ನಾಗಿದೆ. ಎಲ್ಲಿ ಇಲ್ಲ, ಚೆನ್ನಾಗಿದೆ ಇದು. ನೋಡೋಣ, ಇನ್ನೂ ತೋರಿಸ್ತಾರೆ ಇವ್ರು. ಸದ್ಯಕ್ಕೆ ಯಾವುದೇ ಕಾರಣಕ್ಕೆ ಇವ್ರುಗಳು ಸೆಲೆಕ್ಟ್ ಮಾಡಲ್ಲ. ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದರಲ್ಲೂ ಈ ನನ್ನ ಬೇಬಿ ಜೊತೆ ಬಂದರೆ ಅಂತೂ ಸದ್ಯಕ್ಕೆ ಸೆಲೆಕ್ಟ್ ಮಾಡಲ್ಲ. ಆ್ಯಕ್ಚುಲಿ ಜಾಸ್ತಿ ಹೆವಿ ಇದು ಮಾಡಲ್ಲ ಅವಳು, ತುಂಬ ಗ್ರ್ಯಾಂಡ್ ಬೇಡ. ಯಾಕೆಂದರೆ ನಾವೇ ಸಿಂಪಲಾಗಿ ಹಾಕೊಳ್ತಾ ಇದ್ದೀವ, ಇವಳು ಗ್ರ್ಯಾಂಡ್ ಹಾಕೋಬಿಟ್ರೆ ಆಮೇಲೆ ಎಲ್ಲರೂ ನಗಾಡ್ತಾರೆ ಇವಳು. ಐ ಥಿಂಕ್ ಫಸ್ಟು ನಾವು ನಮ್ಮದು ಡ್ಯಾನ್ಸ್ ಪ್ರೋಗ್ರಾಮ್ಸ್ಗಳೆಲ್ಲ ಇದ್ದಾಗ ಈ ಥರದ ಸ್ಯಾಟಿಂಗ್ ಕ್ಲಾತಲ್ಲಿ ಬಟ್ಟೆ ಹೊಲ್ಸೋದು, ಚಿನಿಮಿನಿಲಿ ಬಟ್ಟೆ ಹೊಲ್ಸೋದು ಜಾಸ್ತಿ ಮಾಡ್ತಾಯಿದ್ವಿ ನಾವು. ಈಗ ಅದೀಗ ಹೆಂಗಾಗಿದೆ ಟ್ರೆಂಡು ಅಂದರೆ, ಈಗ ಅದರಲ್ಲೇ ದುಪ್ಪಟ್ಟ ಅಂತ ಇದ್ದೀನಿ, ಏನಂತ ಲೆಹೆಂಗ ಅದೆಲ್ಲ ಹೊಲ್ಸ್ಕೊಳ್ಳೋದೆಲ್ಲ ಮಾಡ್ತವ್ರೆ ಈಗ ಬಟ್ಟೆಗಳು. ಆ್ಯಕ್ಚುಲಿ ಇಲ್ಲಿ ನೋಡಿ ಈ ಥರ ಬಟ್ಟೆಗಳು ಎಷ್ಟು, ನೀವು ಇಲ್ಲಿಂದ ಒಂದು ರೌಂಡ್ ಸುಮ್ಮನೆ ಹಂಗೆ ತೋರಿಸ್ತೀನಿ ನೋಡಿ, ಎಷ್ಟು ಬಟ್ಟೆಗಳು, ಎಷ್ಟು ಕಲರು, ಎಷ್ಟು ಡಿಸೈನ್ಸ್ಗಳಿದ್ದಾವೆ ಅಂದರೆ ದೇವರೇ. ಒಂದೊಂದೇ ಅವರು ಒಂದೊಂದೇ ತೆಗೆದು ತೋರಿಸ್ತಾ ಇದ್ದಾರೆ. ಇವರು ಒಂದೊಂದೇ ನೋಡ್ತವ್ರೆ. ಅದು ಯಾವಾಗ ಸೆಲೆಕ್ಟ್ ಮಾಡ್ತಾರೋ ದೇವ್ರಿಗೆ ಇವತ್ತು. ಬೇಗ ಸೆಲೆಕ್ಟ್ ಮಾಡಿ ಬೇಬಿ. ಜೊತೆಗೆ ನೀನು ತಗೊಳ್ತೀಯಲ್ಲ ಪೀಸ, ಬಟ್ ನೀನು ಯಾವ ತಗೊಳ್ತೀಯ ಅದೇನು ತೋರ್ಸೋಕ್ಕೋಗಲ್ಲ. ನಾನು ಚಿನ್ನಿ ಈ ವಿಡಿಯೋದಲ್ಲಿ ನನ್ನ ತಂಗಿ ಮೇಯ್ನ್ ಫೋಕಸ್ಸು. ಯಾಕೆಂದರೆ ಅವಳಿಗೆ ಬಟ್ಟೆ ಕೊಡಿಸ್ತಾ ಇರೋದು ಮೇಯ್ನಾಗಿ. ನಾನು ಬರ್ತಡೆಗೆ, ಕ್ಯೂಟಿ ಬರ್ತಡೆಗೆ ನನ್ನ ತಂಗಿಗೆ ನಾನು ಬಟ್ಟೆ ಕೊಡಿಸ್ತಾ ಇದ್ದೀನಿ. ಚಿನ್ನಿ ಇಲ್ಲಿ ನೋಡಿ, ಇದು ಮೆರೂನ್ ಕಲರ್ ಏನಿದೆಲ್ಲ ಇದು ಹೈಲೈಟಾಗಿ ಕಾಣುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಆ ಥರ ನೋಡಿ ಮ್ಯಾಚಿಂಗ್. ಬೇಬಿ ಇಲ್ಲಿ ನೋಡಿ, ಇಲ್ಲಿ ಈ ಥರ ಬ್ಲೌಸ್ ಥರ. ಇವಳು ಅಂದರೆ ಒಂದೇ ಕಲರಲ್ಲೇ ಹೊಲಿಸ್ತಾರಂತೆ ಸರ್. ಒಂದೇ ಫುಲ್ ಟಾಪ್ ಟು ಬಾಟಮು ಒಂದೇ ಥರದೇ ಹೊಲಿಸ್ಕೊಳ್ತಾರೆ. ಓ ಅದು ಕರೆಕ್ಟ್. ನೀನು ನನಗೆ ತೋರಿಸ್ದಲ್ಲ ಬಟ್ಟೆ, ಅದು 2 ಪೀಸ್ ಇದು. ಫಸ್ಟ್ ಒಂದು ಕಳಿಸಿದ್ದೆಲ್ಲ ಅದು. ಆ್ಯಕ್ಚುಲಿ ಇದಾದರೆ ಮೆರೂನ್ ಬೆಸ್ಟ್ ಇದೆ ಬಿಡು, ಅದರಲ್ಲಿ ಇದು ಚೆನ್ನಾಗಿದೆ. ನೋಡ್ತಾರೆ ಯಾವ್ದ್ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ, ಆಮೇಲೆ ಅವ್ರ ಹತ್ರನೇ ಕೇಳೋಣ ಯಾವ್ದ್ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಇಲ್ಲಿ ಬಟ್ಟೆಗಳು ತಗೊಂಡೋಗಿ ಅಂತ ಕೇಳೋಣ. ನೋಡಿ ಇಲ್ಲಿ ಕ್ಯಾಮ್ರಾ ಇದೆ, ನಾನು ಕ್ಯಾಮ್ರಾ ಹಿಡ್ದಿದ್ದೀನಿ, ನೀವು ಸಹ ಕ್ಯಾಮ್ರಾ ಹಿಡ್ದಿದ್ದೀರಾ. ಹಲೋ, ಇವ್ರು ನಗಾಡ್ತಾರೆ, ಯಾರು ಇವನು ತಿಕ್ಲ ಅಂತ ನೋಡ್ತವ್ರೆ. ನನ್ನ ಬೇಬಿ ಫುಲ್ ಸರ್ವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡವಳೆ. ಅದು ಯಾವ್ದು ಸೆಲೆಕ್ಟ್ ಮಾಡ್ತಾರೋ ಏನು ಗೊತ್ತಾ, ನಮ್ಗಳ ತಲೆಯಲ್ಲಿ ಒಂದು ಇಷ್ಟ ಆಗಿರುತ್ತೆ, ಅದನ್ನು ಇವಳು ಹಾಳು ಮಾಡ್ತಾಳೆ. ಚಿನ್ನಿ ಆ್ಯಕ್ಚುಲಿ ಅದೇ ಚೆನ್ನಾಗಿದೆ. ಈ ಮೆರೂನ್ ಇದೆ ಅಲ್ಲ, ಇದು ಚೆನ್ನಾಗಿದೆ, ಇದೇ ಚೆನ್ನಾಗಿರೋದು. ತಾಳು ಬಟ್ಟೆಗಳು ಒಂದಕ್ಕಿಂತ ಚೆನ್ನಾಗಿದೆ. ಇವಳ ಜೊತೆ ಸೇರ್ಕೊಂಡು ಇವಳು ಹುಚ್ಚಿ ಆಗ್ತಾಳೆ ಆಯ್ತಾ. ನೀವು ಯಾವುದೇ ಶಾಪಿಂಗ್ ಇದ್ರೆ ಇವಳ ಜೊತೆ ಬರಬೇಡ ಆಯ್ತಾ. ಇವಳ ಜೊತೆ ಶಾಪಿಂಗಿಗೆ ಬಂದರೆ ನಿಂಗೆ ಹುಚ್ಚಿಡ್ದು ಬಿಡುತ್ತೆ. ಅದ್ರ ನೀನು ಸಿಂಗಲ್ ಆಗಿಬಿಟ್ರೆ ನೀನು ಆರಾಮ್ಸೆ. ಆ್ಯಕ್ಚುಲಿ ಚೆನ್ನಾಗಿದೆ ಇದು. ನಂಗೆ ಫಸ್ಟ್ ನೋಡಿದ ತಕ್ಷಣವೇ ಇದು ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಅದು ಸಿಂಗಲಲ್ಲ, ಡಬಲ್ ಥರ ಮಾಡ್ತಾರೆ. ಆವಾಗ ಇದಾಗುತ್ತೆ. ನೀವು ಸಿಂಗಲ್ ಹಾಕೊಂಡ್ರೆ ಅಷ್ಟೇ. ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ವೈಟ್ ಇದ್ದಾಳಲ್ವಾ, ಒಂದು 50 ಕ್ರೀಮ್ ಹಚ್ಕೊಂಡು ವೈಟ್ ಆಗಿದ್ದಾಳಲ್ಲ, ಸೊ ಚೆನ್ನಾಗಿ ಕಾಣುತ್ತೆ. ಫೋಟೋ ಯಾವುದು ತೆಗ್ದು ಇಟ್ಕೊಂಡಿರೋರು ಇನ್ನೇನು ಬರ್ತಾರೆ ಅವ್ರಿಗೆ ತೋರು. ಸರ್, ಇದು ನಿಮ್ಮಲ್ಲಿ ಇವಾಗ ಎಲ್ಲ ಥರ ಪೀಸಸ್ಗಳೆಲ್ಲ ಸಿಗುತ್ತಲ್ಲ, ಯಾವುದಕ್ಕೆ ಯೂಸಸ್ ಆಗುತ್ತೆ? ನೋಡಿ ಸರ್, ಇದು ಗ್ಲಿಟರ್ ವರ್ಕ್ ಇದೆ. ಹಾಂ, ಇಲ್ಲ ಅದೇನು ಬೇಡ, ಈಗ ಕ್ಲಿಯರ್ ಇದೆ. ಗ್ಲಿಟರ್ ವರ್ಕ್ ಇದೆ. ಗೌನ್, ಕ್ರಾಪ್ ಟಾಪ್, ಲೆಹಂಗಾ ಎಲ್ಲ. ಗೌನು, ಕ್ರಾಪ್ ಟಾಪು, ಲೆಹಂಗಾ ಅದಕ್ಕೆಲ್ಲ ಯೂಸ್ ಆಗುತ್ತೆ.
ಓಕೆ, ಅದು ಬಿಟ್ಟರೆ ನೆಕ್ಸ್ಟು. ಇದು ಬಿಟ್ಟರೆ ಇದು ನೆಟೆಡ್ ಇದೆ, ಕೆಳಗಡೆ ಬಾರ್ಡರ್ ಇದೆ. ಓಕೆ ಇದು ವಿದೌಟ್ ಬಾರ್ಡರ್ ಇದೆ. ಓಕೆ, ವಿದೌಟ್ ಬಾರ್ಡರು ವಿತ್ ಬಾರ್ಡರು ಎಲ್ಲ ಥರನೂ ಸಿಗತ್ತೆ ನಿಮ್ಮಲ್ಲಿ. ಹಾಂ, ಓಕೆ, ಅದು ಬಿಟ್ಟರೆ ಇನ್ಯಾವುದೇ ಟಾಪ್ಗೆ ಇದು ಚೆನ್ನಾಗಿದೆ. ಕ್ರಾಪ್ ಟಾಪ್ಸು. ಹಾಂ, ಕ್ರಾಪ್ ಟಾಪ್. ಓಕೆ, ಕ್ರಾಪ್ ಟಾಪ್ಗೆ ಇದು ಚೆನ್ನಾಗಿ ಯೂಸ್ ಆಗುತ್ತೆ. ಇದು ಬಿಟ್ಟರೆ ಸಿಲ್ಕ್ ಬ್ಲೌಸ್ ಪೀಸ್ ಇದೆ. ಇದು ಅಲ್ಲ, ಓಕೆ, ಇದು ಬ್ಲೌಸ್ ಪೀಸ್ಗಳು ಎಲ್ಲ ಕಲರ್ ಇದ್ದಲ್ಲೂ ಬ್ಲೌಸ್. ರೇಷ್ಮೆ ಸಿಲ್ಕ್ ಸೀರೆಗೆ ಕರೆಕ್ಟ್ ಮ್ಯಾಚಿಂಗ್ ಇದೆ. ಓಕೆ, ರೇಷ್ಮೆ ಸಿಲ್ಕ್ಸ್. ಓಕೆ, ಇದು ಪ್ಯೂರ್ ಸಿಲ್ಕ್ಸ್ ಇದೆ ಇದು. ಸಿಲ್ಕ್ ಇದೆ. ಓಕೆ, ಇದು ಪ್ಯೂರ್ ಸಿಲ್ಕ್ ಇದು. ಓಕೆ, ಹೌದು. ಇದು ಡಬಲ್ ಟೋನ್ ಬರುತ್ತೆ. ಓಕೆ, ಬ್ಲೌಸ್ಗೆ ಚೆನ್ನಾಗಿದೆ. ಚೆನ್ನಾಗಿದೆ. ಇದು ಬಿಟ್ಟರೆ ಇದು ಪ್ಲೇನ್ ಸಾರೀಸ್ ಸಿಗೋದು. ಪ್ಲೈನ್ ಸ್ಯಾರೀಸ್. ಓಕೆ ಇದು ಕಲೆಕ್ಷನ್ ಅಲ್ಲ, ಸಾರೀಸ್ ಇದೆ. ಓಕೆ, ಅದು ಬಿಟ್ಟರೆ ನೆಕ್ಸ್ಟ್ ಇನ್ಯಾವ್ದು ಯಾವ ಥರದ್ದು? ಇದು ರೇಷ್ಮೆ ಸೀರೆಗೆ ಬ್ರೋಕೆಟ್ ಬಟ್ಟೆ. ಇದು ರೇಷ್ಮೆ ಸಿಲ್ಕ್ ಸ್ಯಾರಿಗೆ ಬ್ರೊಕೆಟ್ ಬಟ್ಟೆ. ಓಕೆ ಬನಾರಸ್ ಕ್ಲಾತ್ ಇದು. ಓಕೆ, ಬನಾರಸ್ ಕ್ಲಾತು. ಓಕೆ ಇದು ಎಲ್ಲ ಮಲ್ಟಿ ಕಲರ್ ಇದೆ. ಓಕೆ ಸರ್, ನಿಜ ಹೇಳ್ಬೇಕು, ಇದು ಯಾವುದು ನಮ್ಗಳಿಗೆ ಗೊತ್ತೇ ಇರಲ್ಲ ಸರ್. ಹೆಣ್ಮಕ್ಳಿಗೆ ಗೊತ್ತಿರುತ್ತೆ, ತುಂಬ ಚೆನ್ನಾಗಿದೆ. ಪ್ರಿಂಟ್ ಇದೆ ನೋಡಿ ಸರ್. ಓಕೆ ಇದು ಎಲ್ಲ ಕಲಂಕಾರಿ ಇದೆ. ಓಕೆ ಓಕೆ, ಓ ಡಿಸೈನ್. ಈ ಥರ ಓಕೆ, ಈ ಥರ. ಓಕೆ, ಥೀಮ್ ವೈಸ್ ಡಿಸೈನ್ಸ್ಗಳು. ಓಕೆ ಈ ಥರ. ಇದು ಕಲಂಕಾರಿ ಪ್ರಿಂಟ್ ಇದೆ. ಓಕೆ, ಅದು ಬಿಟ್ಟರೆ ಇದೆಲ್ಲ. ಇದು ನೆಟೆಡ್ ಕ್ರಾಪ್ ಟಾಪ್ ಗೌನ್. ಓಕೆ ಸರ್, ಈಗ ಮೇಯ್ನಾಗಿ ಪ್ರತಿಯೊಬ್ಬರು ಇಲ್ಲಿ ಬಂದು ತಗೊಳ್ಳೋದು ಈ ಥರ ಗೌನು, ಕ್ರಾಪ್ ಟಾಪು, ಲೆಹಂಗಾ, ಸ್ಯಾರಿ, ಬ್ಲೌಸು. ಮದುವೆಗಳಿಗೂ ಬಂದು ತಗೊಂಡೋಗ್ತಾರಾ? ಮದುವೆಗೆ. ಓಕೆ, ಮದುವೆಗಳಿಗೆ ಬಂದು ತಗೊಂಡೋಗ್ತಾರೆ. ಓ, ಸೂಪರ್ ಸೂಪರ್ ಸೂಪರ್. ಈ ಥರ ಕಲೆಕ್ಷನ್ ಇದೆ. ಓಕೆ, ಈ ಥರ ಕಲೆಕ್ಷನ್ಸ್ಗಳು. ಓ, ಸೂಪರ್. ಆ್ಯಕ್ಚುಲಿ ನಿಮ್ಗೆ ಅದೇ ಆಲ್ ಇನ್ ಒನ್ ಪ್ಲೇಸ್ ಅನ್ನಲ್ವಾ, ಹಾಗೆ ನಿಮ್ಗೆ ಯಾವುದೇ ಒಂದು ಐಟಮ್ಸ್ಗಳು ಬೇಕಂದ್ರೆ ಹೆಣ್ಮಕ್ಳಿಗೆ ಬೇಕಾಗೋ ಐಟಮ್ಸ್ಗಳೆಲ್ಲ ಇಲ್ಲಿ ಸಿಗತ್ತೆ. ಸೊ ನನ್ನ ತಂಗಿಗೆ ಫುಲ್ ಕನ್ಫ್ಯೂಷನ್ ಆಗಿ ಇಲ್ಲಿ ನಾವು ಎನಿ ಟೈಮ್ ಯಾವುದೇ ಪ್ರೋಗ್ರಾಮ್ಸ್ಗಳಿದ್ರೆ ಏನಿದೆ ಸ್ಟಿಚಿಂಗ್ ಇಲ್ಲೇ ಕೊಡೋದು ಟೈಲರ್ಗೆ. ಆ್ಯಕ್ಚುಲಿ ಅವ್ರು ಬರ್ತಾ ಇದ್ದಾರೆ, ಅವಳಿಗೆ ಒಂದು ಸಲ ಏನೋ ಕನ್ಫ್ಯೂಷನ್ ಇದೆ ಅಂತ ಒಂದು ಸಲ ತೋರಿಸಿ ಓಕೆ ಮಾಡಿಸಿ ಬಟ್ಟೆ ತಗೊಂಡು ಹೋಗೋದೆ. ಈಗ ನೋಡೋಣ ಫಸ್ಟ್ ಆ್ಯಕ್ಚುಲಿ ಯಾವ ಬಟ್ಟೆ ಸೆಲೆಕ್ಟ್ ಮಾಡ್ತಾಳಲ್ಲ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಒಂದು ಟ್ವಿಸ್ಟ್ ಕೊಡ್ತೀನಿ ಎಂಡಿಂಗಲ್ಲಿ. ಏನು ಅಂತಂದರೆ, ನನ್ನ ತಂಗಿ ಯಾವ ಬಟ್ಟೆ ಸೆಲೆಕ್ಟ್ ಮಾಡ್ತಾಳಲ್ಲ ಆ ಬಟ್ಟೆ ತಗೊಂಡೋಗಿ ಹಿಂಗೆ ಇಡ್ತೀನಿ, ಹಿಂಗೆ ಇಟ್ಟು ಹಿಂದೆ ಬರೋದಷ್ಟಲ್ಲಿ ಆ ಬಟ್ಟೆ ಅವಳು ಹಾಕೊಂಡಿರ್ತಾಳೆ. ಸೊ ಇದೊಂದು ಟ್ವಿಸ್ಟ್ ಕೊಡ್ತೀನಿ ಈ ವಿಡಿಯೋದಲ್ಲಿ. ನೋಡೋಣ ಎಂಡಿಂಗ್ ಯಾವ ಬಟ್ಟೆ ಸೆಲೆಕ್ಟ್ ಮಾಡ್ತಾಳೆ ಆ ಬಟ್ಟೆಯಲ್ಲಿ ಝೂಮ್ ಮಾಡೋಣ. ಇವಾಗ ನೋಡಿ, ನೀನು ನನಗೆ ಈ ಥರ ತಾನೇ ತೋರಿಸಿದ್ದು, ಈ ಥರ ತಗೊಳ್ತೀನಿ ಅಂತ. ಬಟ್ ಇದು ಮಾಮೂಲಿ ಈ ಥರ ಇತ್ತು. ಓಕೆ ಓಕೆ ಓಕೆ, ನಮ್ಮ ಇವರು ಟೈಲರ್ ಬಂದರು ಸರ್. ಆರಾಮು? ನಮ್ಮ ಫ್ಯಾಮಿಲಿ ಟೈಲರ್ ಇವರು. ಏನೇ ಇದ್ರು ಬ್ಲೌಸು ಆಗಿರ್ಬೋದು, ನಮ್ಮ ಗೊಂಬೆಗೆ ಬಟ್ಟೆ ಇವರೇ ಹೊಲ್ದಿದ್ದು. ತೋರ್ಸೆ ಅದೇ ಸರ್, ಈ ಥರ ಸ್ಟಿಚ್ ಮಾಡಿಸ್ಬೇಕಂತೆ. ಯಾವ ಕ್ಲಾತ್ ಚೆನ್ನಾಗಿ ಕಾಣುತ್ತೆ? ಇಲ್ಲಿ ಆ್ಯಕ್ಚುಲಿ ಇದು ಸೆಲೆಕ್ಟ್ ಮಾಡೋದು. ಈ ಥರ ಮೆಟೀರಿಯಲ್ ಕೂರುತ್ತಾ? ಈ ಥರ ತೊಗೋಬೇಕಾ? ಇದು ಇದೇ ಮೆಟೀರಿಯಲ್. ಇದು ಜಾರ್ಜೆಟ್ ಮೆಟೀರಿಯಲ್ಲು. ಇಲ್ಲಿರೋದು ಇದೆ ಸೇಮ್ ಫ್ಯಾಬ್ರಿಕ್. ಇದ್ರಲ್ಲಿ ಒಂದು ಮಾಡ್ಬೋದು, ಅದರಲ್ಲೂ ಮಾಡ್ಬೋದು. ಅಂದರೆ ಕ್ಲೀನಾಗಿ ಯಾವುದ್ರಲ್ಲಿ ಕೂರುತ್ತೆ? ಯಾವುದ್ರಲ್ಲಿ ಪರ್ಫೆಕ್ಟಾಗಿ ಬರುತ್ತೆ. ಅಂದರೆ ಇದು ಸ್ವಲ್ಪ ಇದು ಫಿಶ್ ಕಟ್ ಬರುತ್ತೆ, ಇಲ್ಲಿಂದ ಇಲ್ಲಿ ತನಕ ಫಿಶ್ ಕಟ್ ಬರುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಫ್ಲೀಟ್ಸ್ ಬರುತ್ತೆ. ಇದೇ ಆಗ್ಬೋದು ಅಂತ. ಓಕೆ, ಈ ಫ್ಯಾಬ್ರಿಕ್ ಆ್ಯಕ್ಚುಲಿ ನೀವು ಇಲ್ಲಿ ಏನಾದ್ರು ಬಟ್ಟೆ ಗಿಟ್ಟೆ ಏನಾದ್ರು ತಗೊಂಡ್ರೆ, ಏನೋ ಟೈಲರ್ಸ್ ಏನಾದ್ರು ಬೇಕಂದ್ರೆ ಇವ್ರು ಇಮಿಡಿಯೇಟ್ ಇಲ್ಲೇ ಫೋನ್ ಮಾಡಿ ಟೈಲರ್ನ ಕರೆಸಿ ಯಾವ ಥರ ಏನಾದ್ರು ಡೌಟ್ಸ್ಗಳಿದ್ದ ಅಥವಾ ಅಳತೆ ಏನಾದ್ರು ಮಾಡೋದಾದರೆ ಇವ್ರ ಕಡೆಯಿಂದ ಬರ್ತಾರೆ. ಒಂದು ಸಲ ಈ ಶಾಪಿಗೆ ಬಂದರೆ ಆಟೋಮೆಟಿಕಲಿ ಅವರು ಎಲ್ಲರನ್ನೂ ಕರೆಸ್ಕೊಡ್ತಾರೆ. ನೋಡೋಣ ಇವಳು ಯಾವ್ದು ಸೆಲೆಕ್ಟ್ ಮಾಡ್ತಾಳೆ ಅಂತ ಗೊತ್ತಾಯ್ತು. ಈಗ ಮೇಬಿ ನೀನೇನೇ ಮಾಡ್ತಿದ್ದೀಯ, ಏನೋ ಅಪ್ಲೋಡ್ ಮಾಡ್ತಿದ್ದೀಯಲ್ಲೇ. ಅರ್ಜೆಂಟು. ಇವಳೇನೋ ಕರೀತಾಳೆ. ಓಹೋ, ಚೆನ್ನಾಗಿರೋದೇ ತಗೊಂಡವಳು ನೋಡಿ. ಸರ್, ಇದು ಯಾವ ಮೆಟೀರಿಯಲ್ ಇದು? ಇದು ವಿಚಿತ್ರ ಕ್ಲಾತ್. ವಿಚಿತ್ರ ಕ್ಲಾತು. ನನ್ನ ತಂಗಿನೂ ವಿಚಿತ್ರ ಥರನೇ ಆಡ್ತಾಳೆ. ಸೊ ಹಾಗಾಗಿ ವಿಚಿತ್ರ ಕ್ಲಾತ್. ಚಿನ್ನಿ, ನಾನು ಅವಾಗಲೇ ಹೇಳಿದ್ನಲ್ಲ, ಕವರ್ ಮಾಡ್ಕೊ. ನಾನು ಹಿಂಗೆ ಹತ್ರ ಬಂದು ಹಿಂಗೆ ಝೂಮ್ ಔಟ್ ಆದರೆ ನೀನು ಅದು ಯಾವ ಬಟ್ಟೆ ಹೊಲಿಸ್ತೀಯ ಡಿಸೈನು ಆ ಬಟ್ಟೆ ಬರುತ್ತೆ. ಓಕೆನಾ? ರೆಡಿ? ಕವರ್ ಮಾಡ್ಕೊ. ರೆಡಿ ಶಾಂಟೆಡನ್. ನೋಡಿ ಹೆಂಗೆ ಕಾಣ್ತಾಳೆ ಚಿನ್ನಿ. ಹೆಂಗೆ ಅನ್ನಿಸ್ತು? ಚೆನ್ನಾಗಿ ಕಲ್ತಿದ್ದಾರೆ. ಹೊಲ್ದಿರೋದು ಓಕೆ. ಮೆಟೀರಿಯಲ್ಲು ಚೆನ್ನಾಗಿದೆ. ಬಟ್ಟೆ ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ಮೆಟೀರಿಯಲ್ಲು ನನ್ನ ತಂಗಿ ಯಾವ್ದು ಸೆಲೆಕ್ಟ್ ಮಾಡಿದ್ದಾಳೆ ಸೂಪರಾಗಿ ಕಾಣ್ತಿದೆ. ಅಲ್ಲ ಹಂಗೆ ಒಂದು ಪೋಸ್ ಕೊಡು ನೋಡೋಣ ಹೆಂಗೆ ಕಾಣ್ತಿ ಅಂತ. ಇದನ್ನು ಪೋಸ್ ಅನ್ನಲ್ಲ, ಇದನ್ನು ತಿರ್ಗೋದು ಅಂತಾರೆ. ಇದು ಪೋಸ್. ಇವಾಗ ಪೋಸ್ ಕೊಡು. ಹಿಂಗೆ ಬರ್ತೀನಿ ನೋಡಿ ಹೆಂಗೆ ಕಾಣ್ತಾಳೆ ನೋಡಿ. ಅಯ್ಯೋ ಸಾಕು ಕಣೆ, ದಯವಿಟ್ಟು. ಇದಕ್ಕೆ ಏನು ಹೇಳ್ತಾರೆ ಈ ಬಟ್ಟೆಗೆ? ಫಿಶ್ ಕಟ್. ಇನ್ನು ಈ ಕಡೆ ಬಾ, ಈ ಕಡೆ ನಿಂತ್ಕೊ. ನೋಡಿ ಆ್ಯಕ್ಚುಲಿ ನನ್ನ ತಂಗಿ ಯಾವ ಮೆಟೀರಿಯಲ್ ಏನು ಪರ್ಚೇಸ್ ಮಾಡಿದ್ದಾಳೆ, ಸೊ ಅದರಲ್ಲಿ ಈ ಥರ ಹೊಲಿಸ್ಕೊಂಡಿದ್ದಾಳೆ ನೋಡಿ. ಫುಲ್ಲು
ಫಿಶ್ ಕಟ್ ಅಂತ ಸಖತ್ತಾಗಿ ಹೊಲ್ಕೊಟ್ಟಿದ್ದಾರೆ. ಸೊ ಈಗ ನೀವೇನು ನೋಡೋದ್ರಲ್ಲ, ಸೊ ನಾನು ಅವರ ಫೋನ್ ನಂಬರು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ತುಂಬ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಹಾಗೆ ನನ್ನ ಹೆಸರು ಹೇಳಿ ಸಾಮ್ರಾಟ್ ಶೆಟ್ಟಿ ಅಂತ, ಅವರು ಡಿಸ್ಕೌಂಟು ಸಹ ಮಾಡಿ ಕೊಡ್ತಾರೆ. ಸೊ ಅಡ್ರೆಸ್ಸು ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ. ನೀಟಾಗಿ ಹೋಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದೆ, ಸಕ್ಕತ್ತಾಗಿದೆ ಕಲೆಕ್ಷನ್ಸ್ಗಳು, ಸೂಪರಾಗಿದೆ. ಹೋಗಿ ಪರ್ಚೇಸ್ ಮಾಡಿ. ನಮ್ಮ ಹಾಸನದಲ್ಲಿ ಬೆಸ್ಟ್ ಪ್ರೈಸಲ್ಲಿ ಒಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿರೋದೆ ಅಲ್ಲಿ, ಓಕೆನಾ? ಸೊ ಇದೇ ಥರ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ. ಸೊ ಇವಾಗ ಏನು ನನ್ನ ತಂಗಿ ಹಾಕೊಂಡಿದ್ದಾಳಲ್ಲ, ಇದೇ ನನ್ನ ಕ್ಯೂಟಿ ಬರ್ತಡೆಗೆ ಇವಳು ಹಾಕೊಳ್ಳೋ ಬಟ್ಟೆ, ಓಕೆನಾ? ಇದೇ ಥರ ನನ್ನ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ, ಓಕೆನಾ? ಟಾಟಾ, ಬೈ ಬೈ, ಬೈ ಹೀರೋಸ್, ಬಾಯ್.